ಅದು ಬೇರೆಯವ್ರು ಮಾಡಿದ್ದ ಆಸ್ತಿಯಿಂದ ಬರೋದಲ್ಲ, ನಾವು ಸ್ವಂತವಾಗಿ ಮಾಡೋ ಆಸ್ತಿಯಿಂದ ಬರೋದು. ಹಾಗೆ ನೋಡಿದ್ರೆ ನಾನು ಮದುವೆ ಆಗ್ಬೇಕಾದ್ರೆ ನನಗೆಷ್ಟು ಯೋಗ್ಯತೆ ಇತ್ತೋ ಅಷ್ಟೇ ಯೋಗ್ಯತೆನೇ ಈ ಶಿವಗಾಮಿಗೂ ಇದ್ದಿತ್ತು. ಅಶೋಕ, ನೀನ್ ಜಾಸ್ತಿ ಮಾತಾಡ್ತಿದೀಯಾ? ನಾನು ಹೀಗೆ ಮಾತಾಡೋದು, ಅದನ್ನ ಕೇಳಕ್ ನೀವ್ಯಾರು? ನನ್ನನ್ನೇ ಯಾರು ಅಂತ ಕೇಳ್ತಿದೀಯಾ? ನಾನು ನಿನ್ ತಾಯಿ ಕಣೋ. ನಿನಗೆ ನಾನ್ ಜನ್ಮ ಕೊಡದೆ ಇರ್ಬೋದು, ಆದ್ರೆ ಈ ಕೈಲಿ ಸಾಕಿ ಬೆಳೆಸಿದೀನಿ ಕಣೋ. ಶಿವಗಾಮಿ ನಮ್ಮೆಲ್ಲರ ಪಾಲ್ಗೆ ಅನ್ನದಾತೆ, ದೇವತೆ. ನಮ್ಮ ಮಧ್ಯೆ 1000 ಮನಸ್ತಾಪಗಳಿರ್ಬೋದು, ಹಾಗಂತ ಶಿವಗಾಮಿ ಬಗ್ಗೆ ಕೀಳಾಗಿ ಮಾತಾಡೋ ಯೋಗ್ಯತೆ ನಮಗೂ ಇಲ್ಲ, ನಿನಗೂ ಇಲ್ಲ. ಹೊರಡೋ, ಮೊದ್ಲು ಇಲ್ಲಿಂದ ಹೊರಡೋ. ಹೋಗೋ ಹೋಗೋ. ಅಮ್ಮ ಶಿವಗಾಮಿ, ಕೋಪದ ಕೈಗೆ ಬುದ್ಧಿ ಕೊಟ್ಟು ಮಾತನಾಡಬಾರ್ದನ್ನೆಲ್ಲ ಮಾತಾಡ್ಬಿಟ್ನಮ್ಮ ಅವನು. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತಿದ್ದೀನಮ್ಮ. ದಯವಿಟ್ಟು ಕ್ಷಮಿಸ್ಬಿಡು. ಇವತ್ತು ನಾವೆಲ್ಲ 3 ಹೊತ್ತು ನಿರಾಳವಾಗಿ ಅನ್ನ ತಿಂತಿದ್ದೀವಿ ಅಂದ್ರೆ ಅದು ನಿನ್ ದಯೆಯಿಂದ. ಯಾರೇ ಮರ್ತರು ನಾನ್ ಮರಿಯಲ್ಲ ಕಣಮ್ಮ. ಅಶೋಕ್ ನಿನ್ನನ್ನ ಮದುವೆ ಆದಾಗಿಂದ ನೀನು ಸುಮಾರು ಕಳ್ಕೊಂಡಿದೀಯ, ನಾವು ಪಡ್ಕೊಂಡಿದೀವಿ. ಇವತ್ತೂ ನಾವು ನಿನ್ನ ಹಂಗಲ್ಲೇ ಇರೋದು. ಅವನು ಮಾತಾಡಿದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡಮ್ಮ. ಅವನಿಗೆ ಬುದ್ಧಿ ಬಂದಾಗ ಅವನೇ ಬಂದು ನಿನ್ನತ್ರ ಕ್ಷಮೆ ಕೇಳ್ತಾನೆ, ಇಲ್ಲ ನಾನೇ ಹೇಳ್ ಕಳಿಸ್ತೀನಿ. ನೀನ್ ಹೋಗಮ್ಮ, ಹೋಗು. ಏನ್ ಮಾಡ್ತಿದ್ಯಾ? ಬೈಲಿ. ಆದಿ ಆದಿ, ಅಯ್ಯೋ ಕೈ ಬಿಡೋ. ಏನು ಆದಿ? ಸುಮ್ನೆ ಇರಕ್ಕಾಗಲ್ವಾಮ ನಿನ್ಗೆ? ಯಾವ ದೊಡ್ಡಸ್ಕೆ ತೋರ್ಸೋದಕ್ಕೆ ಅಶೋಕ ಕೊಡ್ದೆ ಅನ್ಯಾಯವಾಗಿ ಎಲ್ಲ ಪ್ಲಾನ್ ಹಾಳು ಮಾಡ್ಬಿಟ್ಟಿಯಲ್ಲ. ಲೋ ದಡ್ಡ, ನಾನ್ ಹೇಳೋದನ್ನ ಒಂದೇ 1 ನಿಮಿಷ ಕಿವಿ ಕೊಟ್ಟು ಕೇಳು. ನಾನು ಮಧ್ಯೆ ಹೋಗಿಲ್ಲ ಅಂದಿದ್ರೆ ಅಶೋಕ್ ಇಷ್ಟೊತ್ತಿಗೆ ಮನೆ ಬಿಟ್ಟು ಹೋಗ್ತಿದ್ದ. ಇನ್ ಸ್ವಲ್ಪ ದಿನದಲ್ಲಿ ನಾನು ನೀನು ಈ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು. ನಿನಗೆ ಈ ಆಸ್ತಿ ಕೈ ತಪ್ಪು ಹೋಗ್ತಿತ್ತು. ನಾವಿಲ್ಲಿರ್ಬೇಕು ಅಂದ್ರೆ ಅಶೋಕ್ ಕೂಡ ಈ ಮನೇಲೇ ಇರ್ಬೇಕು. ಹೌದಲ್ವಾ? ನಾನು ಆ ಆಂಗಲ್ ಅಲ್ಲಿ ಯೋಚನೆ ಮಾಡ್ಲಿಲ್ಲ. ಏನೇ ಹೇಳು, ಈ ತರ ಐಡಿಯಾ ಮಾಡೋದ್ರಲ್ಲಿ ಶಕುನಿನೇ ನಂಬರ್ 1 ಅಂತ ಹೇಳ್ತಾರೆ. ಅಂತ ಶಕುನಿನೇ ಮೀರ್ಸ್ಬಿಟ್ಟಿಯಲ್ಲಮ್ಮ ನೀನು. ಏನೇ ಹೇಳು, ನೀನು ಹೆಣ್ ಶಕುನಿ ಅಮ್ಮ. ನೀನು ಒರಿಜಿನಲ್ ಪ್ರಿಂಟು, ನಾನು ಜೆರಾಕ್ಸು. ಈಗ ಅಶೋಕ ಮೇಲ್ ಹೋಗಿದ್ದಾನೆ, ನೀನ್ ಹೋಗಿ ಅವನಿಗೆ ಸಮಾಧಾನ ಮಾಡು.
ಅಲ್ಲಲ್ಲಲ್ಲೇ ಅಂಬುಜಮ್ಮ ಅಂದ್ರೆ ಸುಮ್ಮನೆ ಅಲ್ಲಪ್ಪ,